ಬಂಧುಗಳೇ ನೋಡಿ, ನಾನು ಎಂತಹ ಒಂದು ಅದ್ಭುತವಾದ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀನಿ ಅಂದರೆ, ಸೊ ಇಲ್ಲಿನ ಒಂದಷ್ಟು ಮಹತ್ವವನ್ನು ತಿಳಿಸ್ತೀನಿ. ಸೊ ಅಲ್ಲಿ ತನಕ ಈ ಒಂದು ಸುಂದರಮಯವಾದ ಒಂದು ಪ್ರಕೃತಿಯಲ್ಲಿ ನೋಡಿ, ಈ ಒಂದು ಹೂವಿನ ದರ್ಶನ ನೋಡಿ ಎಷ್ಟು ಚೆನ್ನಾಗಾಯ್ತದೆ, ಎಷ್ಟು ಅದ್ಭುತವಾಗಿದೆ. ಇಲ್ಲೆಲ್ಲ ಒಂದು ಗುಲಾಬಿ ಹೂವು ನೋಡಿ. ಈ ಗುಲಾಬಿ ಹೂವಿಗೆ ಸಂಬಂಧಪಟ್ಟಾಗೆ ಒಂದು ಕತೆ ಇದೆ, ಅದನ್ನು ಹೇಳ್ತೀನಿ. ಬಹಳ ಅದ್ಭುತವಾಗಿದೆ. ಸೊ ಈ ಒಂದು ಕತೆ ನಿಜಕ್ಕೂ ಈ ಒಂದು ರಾಣಿಜರಿ ಅಂತಕ್ಕಂಥ ಒಂದು ಹೆಸರು ಏನಕ್ಕೆ ಬತ್ತು ಅಂತಕ್ಕಂಥದ್ದನ್ನ ಈ ಹೂವಿನಿಂದ ಪ್ರಾರಂಭ ಮಾಡ್ತೀನಿ. ಸೊ ಅದಕ್ಕೂ ಮುನ್ನ ಇಲ್ಲಿ ತಾವು ವೀಕ್ಷಣೆ ಮಾಡಿ, ಇಲ್ಲಿ ಒಂದು ಕೊಳವನ್ನು ಕಾಣಬಹುದು ನೋಡಿ. ಈ ಹಿಂದೆ ಯಾವ ರೀತಿ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಕೊಳವನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದನ್ನ ನೀವು ವೀಕ್ಷಣೆ ಮಾಡ್ಬೋದು. ಸೊ ನಾನು ನಿಂತಿರ್ತಕ್ಕಂಥ ಸ್ಥಳ ಬಂದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನಕ್ಕೆ ನೀವು ಯಾವ ರೀತಿ ಬರಬೇಕು, ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಈಗಾಗಲೇ ವಿಡಿಯೋ ಮೂಲಕ ತಮಗೆ ಅರ್ಪಣೆ ಮಾಡಿದ್ದೀನಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಏನಿದೆ, ಇಲ್ಲಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಏನು ವಿಶೇಷವಾದ ಪೂಜೆಗಳಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ಸನ್ನಿಧಾನದಲ್ಲಿ ಏನು ಪೂಜೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸನ್ನಿಧಿಗೆ ಆ ಭಗವಂತ ಅದು ಯಾವ ರೂಪದಲ್ಲಿ ಕರೆಸ್ಕೊಂಡು ಏನೋ ಗೊತ್ತಿಲ್ಲ, ಸೊ ಈ ಒಂದು ಸನ್ನಿಧಿಗೆ ಆಗಮಿಸಿದ್ದೀನಿ. ಸೊ ನಾನು ಈಗಾಗಲೇ ಹೇಳ್ತಾ ಇದ್ದೆ ಬಂಧುಗಳೇ, ಈಗಾಗಲೇ ಹೇಳ್ತಾ ಇದ್ದೆ. ಸೊ ಇಲ್ಲಿ ಒಂದು ಗುಲಾಬಿ ಗಿಡವನ್ನು ನಾವು ಕಾಣಬಹುದು. ಸೊ ಅದು ಇನ್ನು ಬಲ್ಲಾಳ ರಾಜ ಏನಿದ್ದಾನೆ, ರಾಜನ ಹೆಂಡತಿ ಈ ಒಂದು ಹೂವನ್ನು ನೆಟ್ಟಿದ್ದಂತೆ. ಇಲ್ಲಿ ಏನು ಗುಲಾಬಿ ಹೂವನ್ನು ಒಂದು ಗಿಡವನ್ನು ನೆಟ್ಟಿ ಇದನ್ನು ಬೆಳೆಸಿ ತದನಂತರ ಆಕೆ ಹೋಗಿ ರಾಣಿಜರಿ ಏನಿದೆ ಈ ಒಂದು ವ್ಯೂ ಪಾಯಿಂಟ್ ಅಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಯಾಕೆಂದರೆ ಟಿಪ್ಪು ಸುಲ್ತಾನ್ ಬಂದು ಈ ಬಲ್ಲಾಳ ದುರ್ಗ ಏನು ಈ ಕೋಟೆ ಇದೆ, ಈ ಕೋಟೆಯನ್ನು ಆಕ್ರಮಿಸಿದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ಗೆ ಏನು ಬಲ್ಲಾಳ ರಾಯನ ಹೆಂಡತಿ ಅಂದರೆ ರಾಣಿಯವರು ಸಿಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಕೆ ಇಲ್ಲಿ ಒಂದು ಗುಲಾಬಿ ಹೂವನ್ನು ನೆಟ್ಟಿ ಹೋಗಿ ಈ ರಾಣಿಜರಿ ವ್ಯೂ ಪಾಯಿಂಟಿಂದ ಬಿದ್ದು ಆಕೆ ಒಂದು ಮರಣವನ್ನು ಹೊಂದಿದ್ಲಂತೆ. ಸೊ ಅದಕ್ಕೆ ಈ ಒಂದು ಸ್ಥಳಕ್ಕೆ ರಾಣಿಜರಿ ಅಂತಕ್ಕಂಥ ಒಂದು ಹೆಸರು ಇಂದಿಗೂ ಸಹ ಅಜರಾಮರವಾಗಿದೆ. ಆದ್ದರಿಂದ ಈ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳದ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ. ಸೊ ಈ ಒಂದು ಸ್ಥಳಕ್ಕೆ ಯಾವ ರೀತಿ ಬರಬೇಕು, ಏನು ಎತ್ತು ಎಲ್ಲ ಸಂಪೂರ್ಣವಾದಂಥ ಡೀಟೇಲನ್ನು ಹಾಕ್ತೀನಿ. ಸೊ ದಯವಿಟ್ಟು ತಾವು ಸಹ ಆಗಮಿಸಿ ಈ ಒಂದು ಕ್ಷೇತ್ರ ಕಾಲಭೈರವ ಸ್ವಾಮಿಯವರ ದೇವಸ್ಥಾನದ ಒಂದು ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲವನ್ನು ತಾವು ಸಹ ಪಡೆಯಿರಿ ಅಂತ ಈ ಸಂದೇಶವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನ, ದುರ್ಗದಹಳ್ಳಿ ಬಲಿಗೆ ಮತ್ತು ಹಲಗಡಕ ಸುಂಕಸಾಲೆ ಪೋಸ್ಟ್ ಅಂತ ಇದೆ. ಇಲ್ಲಿ ಸುಂಕಸಾಲೆ ಅಂತಕ್ಕಂಥ ಒಂದು ಊರಿದೆ. ಈ ಸುಂಕಸಾಲೆ ಅಂತಂದರೆ ಈ ಬ್ರಿಟಿಷ್ನವರಿದ್ದಂತಹ ಕಾಲದಲ್ಲಿ ಆ ಒಂದು ಸ್ಥಳ ಏನಿದೆ ಅಲ್ಲಿ ಏನು ಈ ದುಡ್ಡು ಹಣವನ್ನು ಕಟ್ಟಿ ಬರ್ತಾಯಿದ್ರಂತೆ. ಅರ್ಥ ಆಯ್ತಾ? ಇವತ್ತೇನು ಟೋಲ್ಗಳಿದೆ ಅದೇ ತರಹ ಅಲ್ಲಿ ಹಣವನ್ನು ಕಟ್ಟಿ ಬರ್ತಾಯಿದ್ರಂತೆ. ಸೊ ಮತ್ತೊಂದು ಇಲ್ಲಿ ಮತ್ತೊಂದು ಒಂದು ಇತಿಹಾಸ ಸುಪ್ರಸಿದ್ಧ ಒಂದು ಏನು ಇತಿಹಾಸ ಇದೆ, ಇಲ್ಲಿ ಒಂದು ದಂತಕಥೆ ಇದೆ. ಏನಪ್ಪ ಅಂತಂದರೆ ಪರಶುರಾಮ ಅಂತಕ್ಕಂಥ ದೇವರು ಆತ ಮೊದಲು ಸಮುದ್ರ ಇಲ್ಲಿ ತನಕ ಐತಂತೆ ನೋಡಿ. ಈ ರಾಣಿಜರಿ ಏನಿದೆ ಇಲ್ಲಿ ತನಕನೂ ಸಮುದ್ರ ಐತಂತೆ. ಆತ ಕೊಡಲಿ ಎಲ್ಲಿ ತನಕ ಎಸಿತಾನೆ ಅಲ್ಲಿ ತನಕ ಭೂಮಿ ಐತಂತೆ. ಇದನ್ನು ಸಹ ಹೇಳ್ತಾ ಇದ್ದಾರೆ. ಸೊ ಮಂಗಳೂರು ತನಕ ಆತನ ಕೊಡ್ಲಿ ಇಲ್ಲಿಂದ ಹೋಯ್ತಂತೆ, ಈ ಸ್ಥಳದಿಂದ. ಆ ಕೊಡ್ಲಿ ಎಲ್ಲಿ ತನಕ ಹೋಗಿ ಬೀಳ್ತೋ ಸೊ ಅಲ್ಲಿಗೆ ಏನು ಭೂಮಿ ಆಯಿತು, ಸಮುದ್ರ ಆ ಕಡೆಯಿಂದ ಮಂಗಳೂರಿಂದ ಆಚೆಗೆ ಸಮುದ್ರ ಆಯಿತು ಅಂತಕ್ಕಂಥ ಒಂದು ಕಥೆಯೂ ಸಹ ಇದೆ. ಇಷ್ಟೆಲ್ಲ ಇಲ್ಲಿ ಇರ್ತಕ್ಕಂಥ ಏನು ಸ್ಥಳೀಯರು ನನಗೆ ಮಾಹಿತಿಯನ್ನು ಸಲ್ಲಿಸಿರ್ತಾರೆ. ಸೊ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಇಷ್ಟು ನೀಟಾಗಿ ತಲುಪಿಸಿದ್ದೀನಿ. ಅರ್ಥ ಆಯ್ತಾ? ಇಷ್ಟೊಂದು ನೀಟಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಈಗ ನಾನು ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗ್ತೀನಿ. ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗಿ ಅಲ್ಲಿನ ಒಂದಷ್ಟು ಇತಿಹಾಸವನ್ನು ತಿಳಿಸುತ್ತಾ ಅಲ್ಲಿನ ಒಂದಷ್ಟು ಮಾಹಿತಿಯನ್ನು ತಲುಪಿಸ್ತೀನಿ. ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗೋಣ ಬನ್ನಿ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಯಾಕೆಂದರೆ ಇದರಲ್ಲಿ ಈ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸಾಮಾನ್ಯವಾಗಿ ಈ ಒಂದು ಪುಣ್ಯಕ್ಷೇತ್ರ ಇಂತಹ ಒಂದು ಎತ್ತರದ ಜರಿಯ ಕೆಳಗಡೆ ಇದೆ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಶೇರ್ ಮಾಡಿ. ಇಲ್ಲಿ ಆಗಾಗ ಒಂದಷ್ಟು
ಏನು ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ರಾಣಿಜರಿ ಇಲ್ಲಿ ಬರ್ತಕ್ಕಂಥವ್ರಿಗೆ ಸಿಗ್ತಕ್ಕಂಥ ಒಂದು ಪ್ರವಾಸಿ ತಾಣಗಳು ಅಂದರೆ ರಾಣಿಜರಿ ವ್ಯೂ ಪಾಯಿಂಟ್ ಇದೆ, ಹಾಗೆ ಮೈದಾಡಿ ಇದೆ. ಸೊ ಹಾಗೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿಯವರ ಸನ್ನಿಧಿ ಇದೆ. ಇಷ್ಟೆಲ್ಲ ಇದೆ. ತಾವು ಸಹ ಆಗಮಿಸಿ ಸ್ವಾಮಿಯವರ ಒಂದು ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ಒಂದು ಏನೋ ಮುಖ್ಯ ಸಂದೇಶವನ್ನು ತಲುಪಿಸ್ತಾ ಇದ್ದೀನಿ.